ಇದು ನಾಯಿ ಕೇಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ವಿಚಾರದಲ್ಲಿ ಒಂದು ದೊಡ್ಡ ಚರ್ಚೆ ಆಗಿತ್ತು, ವಿವಾದ ಕೂಡ ಸೃಷ್ಟಿಯಾಗಿತ್ತು. ಇಂದು ಸ್ವಾಮಿ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ಗೆ ಕಂಟಕ ಯಾವ ರೀತಿಯಾಗಿ ಎದುರಾಗಿದೆ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ನಾಯಿ ಕೇಸ್ನಲ್ಲಿ ಕಾಕಿ ನೋಟಿಸ್ಗೆ ದಾಸ ಆ ಟೈಮ್ನಲ್ಲಿ ಆವಾಜನ್ನ ಹಾಕಿದ್ರಂತೆ. ಆರ್ ನಗರ PSI ಸಿಬ್ಬಂದಿಗೆ ಆವಾಜ್ ಹಾಕಿದ್ರಂತೆ ದರ್ಶನ್. ಏನಂತ ಆವಾಜ್ ಹಾಕಿದ್ರು, ಏನಾಗಿತ್ತು ಆ ಸಂದರ್ಭದಲ್ಲಿ? ನಾಯಿ ವಿಚಾರ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ದರ್ಶನ್ ಕೂಡ ಪೊಲೀಸ್ ಠಾಣೆಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನಾಯಿ ಕಚ್ಚಿದ್ದಕ್ಕೆಲ್ಲ ನೋಟಿಸ್ ಕೊಡಕ್ ಬಂದಿದ್ದೀರಾ ನೀವು, ನಾನೇನು ಯಾವುದಾದ್ರೂ ಮರ್ಡರ್ ಮಾಡಿಬಿಟ್ಟಿದ್ದೀನಾ ಅಂತ ಮಾತನಾಡಿದ್ರಂತೆ ದರ್ಶನ್. ನಾಯಿ ವಿಚಾರಕ್ಕೆ ಇಷ್ಟು ಮಾಡ್ತಾ ಇದ್ದೀರಿ ಅಂತ ಆವಾಜ್ ಹಾಕಿದ್ರಂತೆ ದರ್ಶನ್. ಆ ಸಂದರ್ಭದಲ್ಲಿ ನಾಯಿ ವಿಚಾರದಲ್ಲಿ ದರ್ಶನ್ ಕೂಡ ಏಟು ಏನೋ ಆಗಿದ್ರು ಆ ಟೈಮ್ನಲ್ಲಿ. ಸೊ ಆ ಸಂದರ್ಭದಲ್ಲಿ ಕೇಸ್ ಹಾಕಲಾಗಿತ್ತಲ್ಲ, ದರ್ಶನ್ನ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿತ್ತಲ್ಲ, ಅದಕ್ಕೆ ಬೈದಿದ್ರಂತೆ ದರ್ಶನ್. ನಾನೇನು ಮರ್ಡರ್ ಮಾಡಿಬಿಟ್ಟಿದ್ದೀನಾ ಅಂತ, ಕೊಲೆ ಮಾಡಿಬಿಟ್ಟಿದ್ರೆ ಹೇಗೆ ಅಂತ ಆವಾಜನ್ನ ಹಾಕಿದ್ರಂತೆ. ಈಗ ಅಂದ್ರೆ ಕೊಲೆ ಪ್ರಕರಣದಲ್ಲೇ ಸಿಕ್ಕಾಕೊಂಡು ದರ್ಶನ್ ಜೈಲು ವಾಸವನ್ನ ಅನುಭವಿಸ್ತಾ ಇರುವಂಥದ್ದು. ದರ್ಶನ್ ಪೊಲೀಸರಿಗೆ ಹೇಳ್ದಂತಾನೆ ಕೊಲೆ ಕೇಸ್ನಲ್ಲಿ ಲಾಕ್ ಆಗ್ಬಿಡ್ತಾರೆ. ದರ್ಶನ್ ಬದುಕಲ್ಲಿ ನಡೆದೇ ಹೋಗಿರುವಂಥದ್ದು ಆ ಒಂದು ಕಾಕತಾಳೀಯ ಘಟನೆ. ಅದ್ಯಾವ ಗಳಿಗೆಯಲ್ಲಿ ಮಾತನಾಡಿದ್ರು ಏನೋ, ನಾನೇನು ಮರ್ಡರ್ ಮಾಡಿದ್ದೀನಾ ಅನ್ನೋ ಲೆವೆಲ್ಗೆ ಮಾತಾಡಿದಂಥ ಒಂದು ಆವಾಜ್ ಇದೆಯಲ್ಲ, ಅದು ನಿಜ ಆಗ್ಬಿಟ್ಟಿದೆ. ನಾಯಿ ಮೇಲೆ ದರ್ಶನ್ ದರ್ಪ ತೋರಿದ್ದಾರೆ ಅಂತ ಅಮಿತ್ ಜಿಂದಾಲ್ ಅನ್ನುವಂಥವ್ರು ದೂರನ್ನ ಕೊಟ್ಟಿದ್ರು. ನಾಯಿ ಮೇಲೆ ದರ್ಶನ್ ದರ್ಪವನ್ನ ತೋರಿದ್ದಾರೆ, ಹಾಗೆ ಅವರ ನಾಯಿ ಕಚ್ಚಿತ್ತು ಅನ್ನುವಂಥ ಪ್ರಕರಣ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರಿ, ತುಂಬ ದಿನಗಳ ಬಳಿಕ ದರ್ಶನ್ಗೆ ನೋಟಿಸನ್ನು ಕೊಡಲಾಗಿತ್ತು. ದರ್ಶನ್ ಕೂಡ ಆ ವಿಚಾರದಲ್ಲಿ ಬಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ PSIಗೆ ಆವಾಜನ್ನು ಕೂಡ ಹಾಕಿದ್ರಂತೆ. ಹೇಳಿಕೆಯನ್ನು ಕೊಡಬೇಕಾದ್ರೆ ನೋಟಿಸನ್ನು ಕೊಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಸುಮಾರು ಒಂದು 2-3 ಸಲ ಏನೋ ಹೋಗಿ ನೋಟಿಸನ್ನು ಕೊಡಲಾಗಿತ್ತು ಪೊಲೀಸರಿಂದ. ದರ್ಶನ್ ಮನೆಯ ನಾಯಿ ಕಚ್ಚಿದ್ದಕ್ಕೆ ದೂರನ್ನ ನೀಡಿದ್ರು ಮಹಿಳೆ. ವಾಕ್ ಹೋಗುವಂಥ ಸಂದರ್ಭದಲ್ಲಿ ಕಚ್ಚಿತ್ತು ಅಂತ RR ನಗರ ಠಾಣೆಗೆ ದೂರನ್ನ ಕೊಟ್ಟಿದ್ರು ಅಮಿತ್ ಜಿಂದಾಲ್. ವಿಚಾರಣೆಗೆ ದರ್ಶನ್ಗೆ ನೋಟಿಸನ್ನ ಕೊಟ್ಟಿದ್ರು ಪೊಲೀಸರು. ಆದರೆ ಆ ಸಂದರ್ಭದಲ್ಲಿ ಬೇರೆ ಅವ್ರ ಮನೆ ಕೆಲಸದವ್ರು ಯಾರೋ ನಾಯಿಯನ್ನ ಇಟ್ಕೊಂಡಿದ್ದಂಥ ಟೈಮಲ್ಲಿ ಕಚ್ಚಿದ್ದು. ಆದರೆ ದರ್ಶನ್ ಮನೆ ನಾಯಿ ಅನ್ನುವ ಕಾರಣಕ್ಕೋಸ್ಕರ ದರ್ಶನ್ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿತ್ತು. ನಾನೇನು ಯಾವುದಾದ್ರೂ ಕೊಲೆ ಮಾಡಿದ್ದೀನಾ ಅಂತ ಹೇಳಿದ್ರಂತೆ ದರ್ಶನ್. ಆ ಸಂದರ್ಭದಲ್ಲಿ ಕೊಲೆ ಮಾಡಿಬಿಟ್ಟಿದ್ರೆ ಹೆಂಗ್ ಮಾಡ್ತಾ ಇದ್ರಿ ನೀವು ಅಂತ ಆವಾಜನ್ನ ಕೂಡ ಹಾಕಿದ್ರಂತೆ. ಕೊಲೆ ಮಾಡಿದ್ರೆ ಹೆಂಗ್ ಮಾಡ್ಬಿಡ್ತಿದ್ರಿ ಅಂತ ಹೇಳಿದ್ರಲ್ಲ, ಈಗ ಹೆಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಭವ ಆಗ್ತಾ ಇದೆ ದರ್ಶನ್ಗೆ. ಬೆಳಗಾವಿ ಜೈಲಿನಲ್ಲಿ A14 ಪ್ರದೋಷ್ ಇರುವಂಥದ್ದು. ಪ್ರದೋಷ್ ಬೆಳಗಾವಿ ಜೈಲಲ್ಲಿ ಡಯಟ್ ಅನ್ನ ಮಾಡ್ತಾ ಇದ್ದಾರಂತೆ. ಒಂದು ದಿನ ಊಟ, ಮತ್ತೊಂದು ದಿನ ಉಪವಾಸವನ್ನ ಮಾಡ್ತಾ ಇರುವಂಥದ್ದು ಪ್ರದೋಷ್. ಜೈಲಿನಲ್ಲಿ ಇದ್ರೂ ಕೂಡ ಡಯಟ್ ಪಾಲನೆಯನ್ನ ಮಾಡ್ತಾ ಇದ್ದಾರೆ ಆರೋಪಿ. ಆಕ್ಚುಲಿ ಇಷ್ಟೆಲ್ಲ ಒಂದು ಮಾಸ್ಟರ್ ಪ್ಲಾನ್ಗಳನ್ನ ಐಡಿಯಾವನ್ನ ಕೊಟ್ಟಿದ್ದು ದರ್ಶನ್ಗೆ. ಈ ಶವ ಎಲ್ಲೆಸಿಬೇಕು, ಬಟ್ಟೆ ಎಲ್ಲೆಸಿಬೇಕು, ಅದಾದ್ಮೇಲೆ ಏನು ಮಾಡಬೇಕು, ಯಾರನ್ನ ಕಾಂಪ್ರಮೈಸ್ ಮಾಡಬೇಕು, ಸರೆಂಡರ್ ಮಾಡಿಸ್ಬೇಕು ಅನ್ನುವಂಥ ಎಲ್ಲ ಪ್ಲಾನ್ ಮಾಡಿದ್ದು ಈ ಪ್ರದೋಷೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಪ್ರದೋಷ್ ಈಗ ಬೆಳಗಾವಿ ಜೈಲಲ್ಲಿರುವಂಥದ್ದು. ಅದು ಹಿಂಡಾಲಗ ಜೈಲಲ್ಲಿ, ಹಿಂಡಾಲಗ ಜೈಲಿನ ಅಂಧೇರಿ ಸೆಲ್ನಲ್ಲಿರುವಂಥದ್ದು ಪ್ರದೋಷ್. ಆಗಸ್ಟ್ 29ರಂದು ಹಿಂಡಾಲಗ ಜೈಲಿಗೆ ಬಂದಿರುವಂಥದ್ದು ಪ್ರದೋಷ್. ದರ್ಶನನ್ನ ಯಾವಾಗ ಶಿಫ್ಟ್ ಮಾಡಲಾಯಿತು ಅವಾಗಲೇ ಪ್ರದೋಷ್ನನ್ನ ಕೂಡ ಶಿಫ್ಟ್ ಮಾಡಲಾಗಿರುವಂಥದ್ದು. 10 ದಿನಗಳಿಂದ ಹಿಂಡಾಲಗ ಜೈಲಿನಲ್ಲಿದ್ದಾರೆ ಪ್ರದೋಷ್. ಆಲ್ಮೋಸ್ಟ್ 9 ದಿನ ಇಲ್ಲಿಗೆ ಪ್ರದೋಷ್ ಅಲ್ಲಿಗೆ ಹೋಗಿ ಹಿಂಡಾಲಗ ಜೈಲಿನಲ್ಲಿ ಪ್ರದೋಷ್ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದಿನ ಊಟ ಮಾಡ್ತಾರೆ, ಮತ್ತೊಂದು ದಿನ ಉಪವಾಸವನ್ನ ಮಾಡಲಾಗ್ತಾ ಇದೆಯಂತೆ. ಸಂಕಷ್ಟಗಳ ನಿವಾರಣೆಗೋಸ್ಕರ ಈ ಉಪವಾಸವನ್ನ ಅಥವಾ ಬಾಡಿ ಫಿಟ್ ಆಗಿ ಇಟ್ಕೊಳ್ಳುವಂತ ಕಾರಣಕ್ಕೋಸ್ಕರ ಈ ಉಪವಾಸನ ಗೊತ್ತಿಲ್ಲ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.